ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡೋ. ಅಧಿಕಾರ ಇರೋದು ಇಬ್ರಿಗೆ, ಒಂದು ಈ ಮನೆ ಯಜಮಾನಿಗೆ, ಇನ್ನೊಂದು ನನ್ನ ಯಜಮಾನನಿಗೆ. ಯಜಮಾನನ ಮದುವೆ ಅವತ್ತೇ ದೇವಸ್ಥಾನದಲ್ಲಿ ನಿಂತೋಯ್ತಲ್ಲ, ಯಾವ ಸೀಮೆ ಯಜಮಾನ? ಹಲೋ ಹಲೋ ಹಲೋ, ಸಾಕು. ಆ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದು ನಿಮ್ಮೆಲ್ರಿಗೋಸ್ಕರ. ನನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ದು ಸುಶಾಂತು. ಅವ್ರು ಹೇಳಿ ಮಾತಾಡ್ಬೇಡ, ಮನೆಗ್ ಬರ್ಬೇಡ ಅಂತ. ನಮ್ಮಿಬ್ರಿಗೂ ಮದ್ವೆ ಆಗಿದ್ಯಾ ಇಲ್ವಾ ಅಂತ ನಿಮ್ಮೆಲ್ರಿಗೂ ಅನುಮಾನ ಇದೆಯಲ್ವಾ? ಅದನ್ನ ಪರಿಹಾರ ಮಾಡಕ್ಕೋಸ್ಕರನೇ ಅವತ್ ಮದ್ವೆ ಆಗೋದಕ್ಕೆ ಹೋಗಿದ್ದು. ಅವ್ನ್ ಯಾವನೋ ಏನೋ ಗೊತ್ತಿಲ್ದಿರೋನು ಕಂಪ್ಲೇಂಟ್ ಕೊಟ್ಟ ಅಂತ ಮದ್ವೆ ನಿಂತಿದ್ದು. ಅದಾದ್ಮೇಲೆ ಅರ್ಚನಾ ಬಂದ್ರಲ್ಲ, ಎಲ್ರು ಮುಂದೆ ದೇವರ ಮೇಲೆ ಸತ್ಯ ಮಾಡಿದ್ನಲ್ಲ. ಮತ್ತೇನ್ ಹೊಸ ಕತೆ ನಿಮ್ದು? ಅದೇ ನಾವು ತಪ್ಪು ಮಾಡಿದ್ದು. ಅರ್ಚನಾ ಮೇಲಿರೋ ಪ್ರೀತಿ ಗೌರವಕ್ಕೆ ನಾವೆಲ್ಲ ಒಪ್ಕೊಂಡ್ಬಿಟ್ವಿ. ನಿನಗೆ ಮನೇಲಿರೋದಕ್ಕೆ ಪರ್ಮಿಷನ್ ಕೊಟ್ವಿ. ನಿನ್ನತ್ರ ನನಗೇನ್ ಮಾತು? ಹೋಗು ಮನೆಯಿಂದ ಹೊರಗೆ ಹೋಗೋ. ಇವಾಗ್ಲೂ ಹೇಳ್ತಾ ಇದ್ದೀನಿ, ಇದನ್ ಹೇಳೋ ಅಧಿಕಾರ ನಿಮ್ಗಿಲ್ಲ. ಅವನ್ ಯಾರೋ ಹೇಳಿದ್ ಸುಳ್ಳ ನಂಬ್ತೀರಾ ನೀವೆಲ್ಲ? ನನ್ ಮಾತ್ ನಂಬೇಡಿ. ನಂಬಿಕೆ ಬಗ್ಗೆ ಅವಳಗ್ ಮಾತಾಡ್ಬೇಡ ಅಂತ ಹೇಳು. ನಾಚಿಕೆ ಆಗಲ್ವಾ ಕೇಳಮ್ಮ ಇವಳಿಗೆ? ಅವನ್ ಯಾರೋ ಹೇಳ್ತಾ ಇರೋದ್ ಸುಳ್ಳು, ಇವಳು ಹೇಳ್ತಾ ಇರೋದ್ ಮಾತ್ರ ನಿಜ. ಅದನ್ನ ನಾವ್ ನಂಬೇಕು. ಮೊದ್ಲು ತೆಗೆದ್ ತೋರ್ಸಮ್ಮ ಅದನ್ನ ಅವಳಿಗೆ. ತಗೋ ನೋಡು. ಸೀರೆ ಇದ್ರಲ್ಲಿ ನೋಡೋದೇನಿದೆ? ಸೀರೆ ಅಲ್ಲ, ನೋಡಿದಿನ ಸೋ ಕಾಲ್ಡ್ ನಿನ್ನ ಗಂಡ ಕಳ್ಸಿದಾನೆ. ನೀನ್ ಈ ಸೀರೆ ಉಟ್ಕೊಂಡು ಅಲಂಕಾರ ಮಾಡ್ಕೊಂಡು ಅವ್ನ್ ಬರೋ ದಿನ ಏರ್ಪೋರ್ಟ್ ಹೋಗಿ ರಿಸೀವ್ ಮಾಡ್ಬೇಕಂತೆ. ತೆಗೆದ್ ನೋಡು, ಗೊತ್ತಾಗತ್ತೆ. ಪಾಪ ಎಷ್ಟ್ ದುಡ್ಡು ಕೊಟ್ಟು ತಗೊಂಡಿದ್ದಾನೋ ಏನೋ ಈ ಸೀರೆನ. ಏನ್ ಚಂದನೋ, ಏನ್ ಕುಚ್ಚೋ, ಅಬ್ಬಬ್ಬಬ್ಬಬ್ಬಾ, ಏನ್ ಬಾಡ್ರು, ಲಕ 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 ಅಂತಿದೆ. ಅಬ್ಬಬ್ಬಬ್ಬಬ್ಬಾ, ಇರಿ ರತ್ನಮ್ಮ, ಓದು. ಲೆಟ್ರಲ್ಲಿ ಪ್ರೀತಿನ ಸುಡ್ದು ಬರ್ದಿದ್ದಾನೆ, ಅದನ್ನ ನೋಡು. ಇದನ್ನೆಲ್ಲ ಹೇಳಕ್ಕೆ ನಂಗೆ ಅಸಹ್ಯ ಆಗುತ್ತೆ. ಇದನ್ನ ನೀವೆಲ್ಲರೂ ನಂಬ್ತಾ ಇದ್ದೀರಾ ಅಲ್ವಾ ಬಾವಾ? ಆಫೀಸಲ್ಲಿ ನನಗೂ ಒಂದ್ ಮೇಲ್ ಬಂದಿತ್ತು ಬಾವಾ. ಅದು ವಾಯ್ಸ್ ಮೇಲ್.